ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಇವತ್ತಿನ ದಿನ ನಾನು ಮಾತನಾಡುವಂತಹ ವಿಷಯ ಬಂದು ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ 21 ಡೇಸ್ ಚಾಲೆಂಜ್. ಹಣ, ಆರೋಗ್ಯ, ಪ್ರೀತಿ, ಆತ್ಮವಿಶ್ವಾಸ, ಯಶಸ್ಸು ಈ ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಆದರೆ ಒಂದೇ ಒಂದು ಕಂಡೀಷನ್, ನೀವು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಇವತ್ತಿನ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಯಾಕಂದರೆ ನಾನು ನಿಮಗೆ 21 ದಿನಗಳ ಕಂಪ್ಲೀಟ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ ಚಾಲೆಂಜನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲನೇದು, ವಾಟ್ ಈಸ್ ಸಬ್ಕಾನ್ಸಿಯಸ್ ಮೈಂಡ್? ಸೊ ಈಗ ಮೊದಲಿಗೆ ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಸಬ್ಕಾನ್ಸಿಯಸ್ ಮೈಂಡ್ ಅಂದರೆ ಏನು? ನಿಮ್ಮ ಮನಸ್ಸಿಗೆ 3 ಭಾಗಗಳಿದ್ದಾವೆ. ಮೊದಲನೇದು ಕಾನ್ಸಿಯಸ್ ಮೈಂಡ್, ಎರಡನೇದು ಸಬ್ ಕಾನ್ಸಿಯಸ್ ಮೈಂಡ್, ಮೂರನೇದು ಸೂಪರ್ ಕಾನ್ಸಿಯಸ್ ಮೈಂಡ್. ಸೊ ಇದರಲ್ಲಿ 95% ನಿಮ್ಮ ಜೀವನವನ್ನು ನಿಯಂತ್ರಿಸುವುದು ಸಬ್ ಕಾನ್ಸಿಯಸ್ ಮೈಂಡ್. ನೀವು ಇವಾಗಿರುವ ಜೀವನ ನಿಮ್ಮ ಹಳೆಯ ನಂಬಿಕೆಗಳ ಪ್ರತಿಫಲವೇ. ನೀವು ಬಡತನದಲ್ಲಿದ್ದರೆ, ನೀವು ಭಯದಲ್ಲಿ ಬದುಕುತ್ತಿದ್ದರೆ, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ನಲ್ಲಿ ಇದ್ದರೆ, ಅದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಪ್ರೋಗ್ರಾಮ್ ಆಗಿರುವಂತಹ ಕಾರಣ. ಸೊ ಇವೆಲ್ಲವೂ ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಆಗಿರುವಂತಹ ಕಾರಣವೇ ಈ ರೀತಿಯ ಸಿಚುವೇಶನ್ ಅನ್ನ ನಾವು ಬದುಕಿನಲ್ಲಿ ಎದುರಿಸ್ತಾ ಇರ್ತೀವಿ. ಸೊ ಇವಾಗ ಖುಷಿ ಸಮಾಚಾರ ಏನಂದ್ರೆ, ಈ ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿರೋದನ್ನ ಬದಲಾಯಿಸಿ ಅದನ್ನ ಪಾಸಿಟಿವ್ ಪ್ರೋಗ್ರಾಮಿಂಗ್ ಮಾಡ್ಬೋದು. ಅದಕ್ಕೆ ಬೇಕಾದಂತಹ ಸಮಯ 21 ಡೇಸ್. ಹೌದು ಸ್ನೇಹಿತರೆ, ಯಾಕೆ 21 ದಿನ? ನಿಮ್ಮ ಮನಸ್ಸಿಗೆ ಒಂದು ಹೊಸ ಹ್ಯಾಬಿಟ್, ಹೊಸ ಬಿಲೀಫ್ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ 21 ದಿನ ಬೇಕು. ಸೈನ್ಸ್ ಹೇಳುತ್ತೆ, ಮನೋವಿಜ್ಞಾನ ಹೇಳುತ್ತೆ, ಯೋಗಶಾಸ್ತ್ರ ಹೇಳುತ್ತೆ, 21 ದಿನ ನೀವು ಒಂದೇ ಒಂದು ಥಾಟ್, 21 ದಿನ ನೀವು ಒಂದೇ ಒಂದು ಅಫರ್ಮೇಷನ್, 21 ದಿನ ನೀವು ಒಂದೇ ಒಂದು ರೊಟೀನನ್ನು ರಿಪೀಟ್ ಮಾಡಿದರೆ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ರಿಯಾಲಿಟಿ ಆಗಲಿ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ಇವಾಗ ನಾನು ನಿಮಗೆ 21 ಡೇಸ್ ಚಾಲೆಂಜ್ ಸ್ಟ್ರಕ್ಚರನ್ನು ಹೇಳ್ಕೊಡ್ತೇನೆ. ಸೊ ಅದನ್ನು ನೀವು ನೋಟ್ಸ್ ಮಾಡಿ ಇಟ್ಕೋಬಹುದು. 21 ಡೇಸ್ ಸಬ್ ಕಾನ್ಸಿಯಸ್ ಮೈಂಡ್ ಚಾಲೆಂಜ್. ಈ ಚಾಲೆಂಜನ್ನು ಶುರು ಮಾಡೋದಕ್ಕಿಂತ ಮುನ್ನ ಈ ರೂಲ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕು. ಬೆಳಿಗ್ಗೆ ಎದ್ದು ಮೊದಲು ಮೊಬೈಲ್ ಟಚ್ ಮಾಡೋದನ್ನ ಬಿಟ್ಬಿಡಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೆಗೆಟಿವ್ ಮಾತನ್ನು ಮಾತಾಡಬಾರ್ದು. 21 ದಿನ ಆಲ್ಕೋಹಾಲ್, ಸ್ಮೋಕಿಂಗನ್ನು ಅವಾಯ್ಡ್ ಮಾಡಬೇಕು. ಇದು ಆಗೋದಿಲ್ಲ ಅನ್ನುವಂತಹ ಪದವನ್ನು ನೀವು ಡಿಲೀಟ್ ಮಾಡಬೇಕು. ಇವೆಲ್ಲ ಫಾಲೋ ಆಗೋದಕ್ಕೆ ನೀವು ರೆಡಿ ಇದ್ದರೆ ಇವಾಗ ಆ್ಯಕ್ಚುಲಿ ಚಾಲೆಂಜ್ ಅನ್ನೋದು ಶುರು ಆಗೋದು. ಡೇ 1 to 7 ಕ್ಲೆನ್ಸಿಂಗ್ ದ ಮೈಂಡ್. ಡೇ 1 ಅಲ್ಲಿ ಅವೇರ್ನೆಸ್. ಇಂದು ನಾನು ನನ್ನ ಮನಸ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ನಾನು ನನ್ನ ಥಾಟ್ಸ್ಗೆ ಓನರ್, ಥಾಟ್ಸ್ ನನ್ನ ಓನರ್ ಅಲ್ಲ ಅಂತ ಪ್ರತಿನಿತ್ಯ ನೀವು ಹೇಳ್ಕೋಬೇಕು. ಇಡೀ ದಿನ ನಿಮ್ಮ ನೆಗೆಟಿವ್ ಥಾಟ್ಸ್ನ ಅಬ್ಸರ್ವ್ ಮಾಡಿ. ಫೈಟ್ ಮಾಡಬೇಡಿ ಅದ್ರ ಜೊತೆ, ಜಸ್ಟ್ ಅದನ್ನು ಅಬ್ಸರ್ವ್ ಮಾಡಿ. ಇನ್ನು ಡೇ 2 ಲೆಟ್ಟಿಂಗ್ ಗೋ. ನಾನು ನನ್ನ ಹಳೆಯ ನೋವುಗಳನ್ನು ಬಿಡ್ತಿದ್ದೇನೆ, ನಾನು ನನ್ನ ಭಯವನ್ನು ರಿಲೀಸ್ ಮಾಡ್ತಿದ್ದೇನೆ ಅಂತ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ 10 ಬಾರಿ ಇದನ್ನು ಹೇಳಿ ಮಲ್ಕೋಬೇಕು. ಡೇ 3 ನಲ್ಲಿ ಫಾರ್ಗಿವ್ನೆಸ್. ನಾನು ನನ್ನನ್ನು ಕ್ಷಮಿಸುತ್ತಿದ್ದೇನೆ ಹಾಗೂ ಎಲ್ಲರನ್ನೂ ಕೂಡ ಕ್ಷಮಿಸ್ತಾ ಇದ್ದೇನೆ. ಈ ಅಫರ್ಮೇಷನ್ಸ್ನ ನೀವು ಹೇಳಿದ್ರಿ ಅಂದರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹೀಲ್ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ಡೇ 4 ನಲ್ಲಿ ನನ್ನ ಜೀವನದಲ್ಲಿ ಇರುವಂತಹ ಎಲ್ಲದಕ್ಕೂ ನಾನು ಕೃತಜ್ಞತೆಯಿಂದ ಇದ್ದೇನೆ. ಇದನ್ನು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ 11 ಸಾರಿ ನೀವು ಈ ಅಫರ್ಮೇಷನನ್ನು ಹೇಳಿ ಮಲ್ಕೋಬೇಕು. ಇನ್ನು ಡೇ 5 ನಲ್ಲಿ ಸೈಲೆನ್ಸ್ ಈಸ್ ಪವರ್. 30 ನಿಮಿಷ ಅನ್ನೆಸೆಸರಿ ಮಾತುಗಳನ್ನು ಅವಾಯ್ಡ್ ಮಾಡಿ. ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ನೀವು ಮೌನದೊಳಗಡೆ ಇರೋದಕ್ಕೆ ಪ್ರಯತ್ನ ಪಡಿ. ಒಳಗಿನ ಶಕ್ತಿ ಅನ್ನೋದು ಜಾಗೃತಿ ಆಗ್ತದೆ. ಇನ್ನು ಡೇ 6 ವಿಜುವಲೈಸೇಷನ್. ನಾನು ಈಗಾಗಲೇ ಯಶಸ್ವಿ ವ್ಯಕ್ತಿ ಅನ್ನೋ ಹಾಗೆ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಡೇ 7 ಬಿಲೀಫ್ ರೀಸೆಟ್. ನಾನು ಶಕ್ತಿಶಾಲಿ, ನಾನು ಅಸಾಧ್ಯವಾದದ್ದನ್ನು ಕೂಡ ಸಾಧಿಸಬಲ್ಲೆನು ಅನ್ನೋ ರೀತಿ ನೀವು ಅಫರ್ಮೇಷನ್ನ ಹೇಳ್ಕೋಬೇಕು. ಇನ್ನು ಡೇ 8 ರಿಂದ 14 ರೀಪ್ರೋಗ್ರಾಮಿಂಗ್ ಡೇಸ್ ಆಗಿರುತ್ತೆ. ಅಂದರೆ ಈ ದಿನಗಳಲ್ಲಿ ನಿಮ್ಮ ಸಬ್ ಕಾನ್ಸಿಯಸ್ ಹೊಸ ಪ್ರೋಗ್ರಾಮ್ನ ಅಕ್ಸೆಪ್ಟ್ ಮಾಡೋದು. ಡೈಲಿ ಮಾರ್ನಿಂಗ್ ಅಫರ್ಮೇಷನ್ಸ್ ಕಂಪಲ್ಸರಿಗೆ ಹೇಳಬೇಕು. ಯಾವ ರೀತಿ? ಬರ್ಕೊಳ್ಳಿ. ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗಲೂ ಕೂಡ ನನ್ನ ಪರ ಕೆಲಸ ಮಾಡುತ್ತಾ ಇದೆ. ಹಣ, ಆರೋಗ್ಯ, ಪ್ರೀತಿ ಸುಲಭವಾಗಿ ನನ್ನ ಜೀವನಕ್ಕೆ ಬರ್ತಾ ಇದೆ. ನಾನು ಯೂನಿವರ್ಸ್ ಜೊತೆ ಯಾವಾಗಲೂ ಕನೆಕ್ಟ್ ಅಲ್ಲಿ ಇದ್ದೇನೆ. ಈ ಅಫರ್ಮೇಷನ್ಸ್ ಅನ್ನ 21 ಬಾರಿ ಜೋರಾಗಿ ನೀವು ಹೇಳ್ಬಹುದು. ಇನ್ನು ರಾತ್ರಿ ಮಾಡುವಂತಹ ಟೆಕ್ನಿಕ್ ಏನಂದ್ರೆ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ ಸೆಮಿ ಸ್ಲೀಪ್ ಸ್ಟೇಟ್ನಲ್ಲಿ ನಾನು ಯಶಸ್ವಿ ವ್ಯಕ್ತಿ, ನಾನು ಹಣವನ್ನು ಆಕರ್ಷಿಸುತ್ತೇನೆ, ನಾನು ಪ್ರೀತಿಗೆ ಅರ್ಹ, ಈ ರೀತಿ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಇನ್ನು ಡೇ 15 ರಿಂದ 21 ದಿನದವರೆಗೂ
ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಅಂತ ಹೇಳ್ತೇವೆ. ಈ ಸ್ಟೇಜಲ್ಲಿನೇ ಮ್ಯಾಜಿಕ್ ಅನ್ನೋದು ಶುರು ಆಗೋದು, ಸೈನ್ಸ್ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅವಕಾಶಗಳು ಬರಲಿಕ್ಕೆ ಶುರು ಆಗ್ತದೆ, ಜನರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ಸಮಯದಲ್ಲಿ ನೀವು ಏನು ಹೇಳಬೇಕಂದ್ರೆ ಪ್ರತಿನಿತ್ಯನೂ ತಪ್ಪದೆ ಪವರ್ಫುಲ್ ಸ್ಟೇಟ್ಮೆಂಟನ್ನು ಹೇಳಬೇಕು. ಅದೇನು ಅಂದರೆ ನೀವು ಬರೆದಿಟ್ಕೊಳ್ಳಿ, ನಾನು ಕೇಳದೇನೆ ಯೂನಿವರ್ಸ್ ನನಗೆ ಎಲ್ಲವನ್ನೂ ಕೊಡುತ್ತಿದೆ, ನನ್ನ ಜೀವನ ದಿನದಿಂದ ದಿನಕ್ಕೆ ಉತ್ತಮವಾಗಿ ಸಂತೋಷವಾಗಿ ಸಾಗುತ್ತಿದೆ. ಇದನ್ನು ತುಂಬ ಸಂಪೂರ್ಣವಾದ ಭಾವನೆಯಿಂದ ಹೇಳಬೇಕು. ನೀವೇನಾದರೂ ಈ 21 ದಿನಗಳ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದರೆ ನೀವು ಹಳೆಯ ವ್ಯಕ್ತಿ ಆಗಿರೋದಿಲ್ಲ, ನಿಮ್ಮ ಎನರ್ಜಿ ಚೇಂಜ್ ಆಗಿರುತ್ತೆ, ನಿಮ್ಮ ಡೆಸ್ಟಿನಿ ಅನ್ನೋದು ಶಿಫ್ಟ್ ಆಗುತ್ತೆ. ಆದರೆ ಒಂದೇ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಪವರ್. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ 21 ದಿನದ ಚಾಲೆಂಜ್ ಅನ್ನೋದು ಶುರುವಾಗಲಿ. ಆಲ್ ದಿ ಬೆಸ್ಟ್. ಯೂನಿವರ್ಸ್ ಈಸ್ ವಿತ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.